MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮತಗಳ್ಳತನದ ಹೋರಾಟದ ಬಗ್ಗೆ ಮಾತನಾಡಿದಂತ ರಾಜಣ್ಣ ತಲೆದಂಡ. ಸಚಿವ ಸ್ಥಾನದಿಂದ ರಾಜಣ್ಣ ವಜಾ, ಸಂಪುಟದಿಂದ ತೆಗೆದುಹಾಕಲು ಹೈಕಮಾಂಡ್ ನೇರ ಸೂಚನೆ. ನನ್ನ ವಜಾದ ಹಿಂದೆ ಷಡ್ಯಂತ್ರವಿದೆ ಎಂದ ರಾಜಣ್ಣ. ಇದೆಲ್ಲವನ್ನ ನೋಡೋಣ. ರಾಜಣ್ಣ ತಲೆದಂಡ ನ್ಯೂಸ್ ಟಾಪ್ 9ನಲ್ಲಿ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ಕಾದು ನೋಡಿ ಅಂತ ಭವಿಷ್ಯ ನುಡಿದಿದ್ದ ರಾಜಣ್ಣರನ್ನ ಸಚಿವ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಪಕ್ಷ ಸರ್ಕಾರದ ವಿರುದ್ಧವೇ ನೇರ ಮಾತುಗಳಿಂದ ಚುಚ್ಚುತ್ತಿದ್ದ ರಾಜಣ್ಣ ಇತ್ತೀಚೆಗೆ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪದ ಬಗ್ಗೆ ಪ್ರಸ್ತಾಪಿಸಿ, ಮತಗಳ್ಳತನ ವಿಚಾರದಲ್ಲಿ ನಮ್ಮದೂ ಲೋಪ ಇದೆ, ಮೊದಲೇ ಈ ವಿಚಾರ ಎತ್ತಬೇಕಿತ್ತಲ್ಲ ಅಂತ ಪ್ರಶ್ನಿಸಿದ್ದರು. ಈ ಹೇಳಿಕೆ ಅವರ ಕುರ್ಚಿಯನ್ನೇ ಕಸಿದುಕೊಂಡು ಬಿಟ್ಟಿದೆ. ರಾಜಣ್ಣ ಕಾಂಗ್ರೆಸ್ ವಿರುದ್ಧವಾಗಿ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಬೆಂಗಳೂರು ಕೇಂದ್ರ ಪ್ರಚಾರ ಸಮಿತಿಯಿಂದ ಸುರ್ಜೇವಾಲಾಗೆ ದೂರು ದಾಖಲಾಗಿತ್ತು. ಈ ಬೆನ್ನಲ್ಲೇ ಹೈಕಮಾಂಡ್ನಿಂದ ರಾಜೀನಾಮೆ ಬದಲಿಗೆ ವಜಾಗೊಳಿಸುವಂತೆ ಸೂಚನೆ ಬಂದಿದೆ ಎನ್ನಲಾಗ್ತಾ ಇದೆ. ಆದರೆ ರಾಜಣ್ಣರನ್ನ ಸಂಪುಟದಿಂದ ಕೈಬಿಡುತ್ತಿರುವುದಾಗಿ ರಾಜಭವನಕ್ಕೆ ಸಿಎಂ ಮಾಹಿತಿ ನೀಡಿದ್ದಾರೆ. ರಾಜಭವನದಿಂದಲೂ ಸಂಪುಟದಿಂದ ವಜಾಗೊಳಿಸಿರುವ ಬಗ್ಗೆ ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬಂದಿದೆ. ನನ್ನನ್ನು ವಜಾ ಮಾಡಿರೋದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ರಾಜೀನಾಮೆ ಬಳಿಕ ಬೆಂಗಳೂರಲ್ಲಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ ರಾಜಣ್ಣ, ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಇದೆ. ಯಾರ್ಯಾರು ಏನೇನ್ ಮಾಡಿದ್ದಾರೆ ಎಲ್ಲವನ್ನೂ ಹೇಳ್ತೇನೆ, ಕಾಲ ಬಂದಾಗ ನಾನು ಎಲ್ಲವನ್ನೂ ಹೇಳ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ಸಚಿವ ಸಂಪುಟದಿಂದ ವಜಾಗೊಂಡ ಬಳಿಕ ರಾಜಣ್ಣ ನೇರವಾಗಿ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿ ಜೊತೆ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ ರಾಜಣ್ಣ ಕೆಲಕಾಲ ಮಾತುಕತೆ ನಡೆಸಿದರು. ಇದೇ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಆಗಮಿಸಿದ್ದರು. ಭೇಟಿ ಬಳಿಕ ಮಾತನಾಡಿದ ರಾಜಣ್ಣ, ಮಾಜಿ ಸಚಿವ ಅಂತ ಕರೆಸಿಕೊಳ್ಳೋದಕ್ಕೆ ಸಂತಸವಾಗ್ತಾ ಇದೆ, ತಪ್ಪು ಸರಿ ಮಾಡೋದಕ್ಕೆ ದೆಹಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ. ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ. ವಿಧಾನಸಭೆ ಕಲಾಪ ಮುಂದೂಡಿಕೆ ಬಳಿಕ ಸಚಿವರು ರಾಜಣ್ಣರನ್ನ ಭೇಟಿಯಾಗಿದ್ದರು. ತಮ್ಮ ಆಪ್ತರೊಂದಿಗೆ ಮಾತುಕತೆ ನಡೆಸಿದ ರಾಜಣ್ಣ ಹೈಕಮಾಂಡ್ ನಾಯಕರ ನಡೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ನಾನು ಅಂಥದ್ದೇನು ಮಾಡಿದ್ದೀನಿ, ಇರುವ ವಿಚಾರ ಹೇಳಿದ್ದೆ ಅಷ್ಟೇ. ಮೇಲಿನವರು ಈ ಬಗ್ಗೆ ಕೇಳಿದಾಗ ನನ್ನ ಪರ ಮಾತನಾಡಬಹುದಾಗಿತ್ತು. ಸಿಎಂ ಸಾಹೇಬ್ರು ಒಂಚೂರು ನನ್ನ ಪರ ಮಾತನಾಡಬಹುದಾಗಿತ್ತು. ಹೋಗ್ಲಿ ಬಿಡಿ, ಅದೇನಾಗುತ್ತೋ ಆಗ್ಲಿ, ಇನ್ನೇನ್ ಮಾಡೋದು ಅಂತ ಬೇಸರ ಹೊರಹಾಕಿದ್ದಾರೆ. ಸಚಿವ ಸ್ಥಾನದಿಂದ ರಾಜಣ್ಣರನ್ನ ಯಾಕೆ ವಜಾ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಯಾವ ಕಾರಣಕ್ಕೆ ವಜಾ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ನನಗೆ ರಾಜಣ್ಣ 25 ವರ್ಷಗಳಿಂದ ಸ್ನೇಹಿತರು. ನಿಜಕ್ಕೂ ನೋವಾಯಿತು. ಆದರೆ ಇದು ಅನಿವಾರ್ಯ, ಇದು ಪಕ್ಷದ ನಿರ್ಧಾರ, ಬೇರೇನೂ ಗೊತ್ತಿಲ್ಲ. ನಾನು ಸಿಎಂಗೆ ಕೇಳಿ ಮಾಹಿತಿ ಪಡೆದುಕೊಂಡೆ ಅಂದ್ರು. ರಾಜಣ್ಣ ನನ್ನ ಆಪ್ತ ಮಿತ್ರರು, ನನ್ನ ಸ್ನೇಹಿತರು, 25 ವರ್ಷದಿಂದ ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದವರು. ನನಗೂ ಮನಸ್ಸಿಗೆ ಬಹಳ ನೋವಾಗ್ತದೆ. ಏನು ಮಾಡೋಕ್ಕಾಗಲ್ಲ, ಪಕ್ಷದ ತೀರ್ಮಾನ. ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿಲ್ಲ, ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ಅಂತ ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ವರಿಷ್ಠರ ಸೂಚನೆ ಮೇರೆಗೆ ಸಂಪುಟದಿಂದ ಕೈಬಿಡಲಾಗಿದೆ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು, ಆದರೆ ಈಗಲೇ ಕ್ರಾಂತಿ ಆಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಅದೇ ಈಗ ಸೆಪ್ಟೆಂಬರಲ್ಲಿ ಅವ್ರು ಹೇಳ್ತಾ ಇದ್ರು, ಎಲ್ಲರಿಗೂ ಗೊತ್ತು ಇಡೀ ದೇಶದ ಜನಕ್ಕೆ. ಈಗ ಇದು ನೋಡಿದ್ರೆ ಇವತ್ತೇ ಕ್ರಾಂತಿ ಆಗಿದೆ ಅಷ್ಟೇ. ಸಂಪುಟದಿಂದ ರಾಜಣ್ಣ ವಜಾಗೊಳಿಸಿದ್ದಕ್ಕೆ ಅಭಿಮಾನಿಗಳು, ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ಪುರಸಭೆ ಸದಸ್ಯರು ಅಧ್ಯಕ್ಷರ ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತವಲಯಕ್ಕೆ ದೊಡ್ಡ ಹೊಡೆತ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮಧುಗಿರಿ 10ನೇ ವಾರ್ಡ್ ಪುರಸಭಾ ಸದಸ್ಯೆ ಗಿರಿಜಾ ಮಂಜುನಾಥ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಒತ್ತಾಯಿಸಿ ಮತ್ತಷ್ಟು ಸದಸ್ಯರು ಎಚ್ಚರಿಕೆ ನೀಡಿದ್ದಾರೆ. ಸಚಿವ ಸ್ಥಾನದಿಂದ ರಾಜಣ್ಣರನ್ನ ವಜಾಗೊಳಿಸ್ತಾ ಇದ್ದಂತೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಸಂಸದ ಬೊಮ್ಮಾಯಿ, ಕಾಂಗ್ರೆಸ್ನಲ್ಲಿ ಸತ್ಯ ಹೇಳುವವರಿಗೆ ಸ್ಥಳವಿಲ್ಲ, ಇದು ಸಿದ್ದರಾಮಯ್ಯಗೆ ಹಿನ್ನಡೆ ಅಂತ ಬಣ್ಣಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಮೊದಲು ವಾಲ್ಮೀಕಿ ಸಮುದಾಯದ ನಾಗೇಂದ್ರ, ಈಗ ಕೆಎನ್ ರಾಜಣ್ಣ ವಜಾ ಆಗಿದ್ದಾರೆ. ಸರ್ಕಾರಕ್ಕೆ ವಾಲ್ಮೀಕಿ ಸಮುದಾಯ ಕಂಡರೆ ಆಗೋದಿಲ್ಲ ಅಂತ ಅನಿಸುತ್ತೆ ಅಂದ್ರು. ಇನ್ನು ಸಿದ್ದರಾಮಯ್ಯ ದುರಾಡಳಿತ ಇದಕ್ಕೆಲ್ಲ ಕಾರಣ ಅಂತ ಎಚ್ ವಿಶ್ವನಾಥ್ ಟೀಕಿಸಿದ್ದಾರೆ. ಯಾಕೆಂತಂದ್ರೆ ಈ ಸಿದ್ದರಾಮಯ್ಯನ
ದುರಂಕಾರ ಮತ್ತು ಅವರ ಸ್ವಂತ ಕ್ಯಾಬಿನೆಟ್ ಸಚಿವರನ್ನು ನಡೆಸ್ಕೊಳ್ಳುವಂಥ ನಡವಳಿಕೆ ಇವೆಲ್ಲ ಶಾಸಕರನ್ನ ಮಂತ್ರಿಗಳನ್ನ ದಂಗೆ ಇಳುವಂತೆ ಮಾಡ್ತಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.